ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ದಿನಾಂಕ 29/11/2025 ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರಾಷ್ಟ್ರೀಯ ಸಂತ ಪರಮ ಪೂಜ್ಯ ಶ್ರೀ ಆದರ್ಶ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಖಂಡಿಸಿ ಸರ್ಕಾರದ ವಿರುದ್ಧ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವಿವಿಧ ಶಕ್ತಿಪರ ಸಂಘಟನೆಗಳಿಂದ ನಿರ್ಬಂಧನೆಯನ್ನ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಶ್ರೀಗಳ ಭಕ್ತರಿಂದ ಬಸವ ಸ್ಮಾರಕದಿಂದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ರ್ಯಾಲಿ ಬಂದು ನಂತರ ಗ್ರೇಟ್ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಮಯದಲ್ಲಿ ಪೂಜ್ಯರು ಅಶೋಕ ಹಾರಿವಾಳ, ಕಲ್ಲು ಸೊನ್ನದ, ಬಸವರಾಜ್ ಗಚ್ಚಿನವರ, ಪರಶುರಾಮ ಅಡಗಿಮನಿ, ಸಂತೋಷ್ ನಾಯಕ ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹವೇ ಭಾಗವಹಿಸಿತು. ವರದಿ ಸಿದ್ದು BM, ನ್ಯೂಸ್ 26 ಕನ್ನಡ, ಬಸವನ ಬಾಗೇವಾಡಿ. ದೇವತೆಗಳಿಗೆ ಬೈದವ್ರಿಗೆ ಏನೋ ವರ್ಷವಾಗಿ ಓಡಾಡ್ತಾರೆ. ಏನೋ ಒಂದು ಮಾತಿನಲ್ಲಿ ಮಾತಾಡೋಕೆ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಅವ್ರಿಗೆ ಹಾಕ್ಯಾರ. ಅವ್ರು ಹೇಳಿದ್ರಾಗ ಏನು ತಪ್ಪಿಲ್ಲ, ಅವ್ರು ಹೇಳಿದ್ ಬರೋಬರ್ನೇ ಹೇಳ್ಯಾರ. ಅವ್ರು ಏನು ಹೇಳ್ಯಾರ, ಧರ್ಮವನ್ನು ಹೊಡಿಬೇಡ ಅಂತ ಹೇಳ್ಯಾರ. ಧರ್ಮ ಹೊಡೆಯೋರಿಗೆ ಬೈದಾರ, ಮತ್ತೆ ಯಾರಿಗೆ ಬೈದಿಲ್ಲ ಅವರು. ಅದಕ್ಕೋಸ್ಕರ ಮುಂದೆ ಇಂಥ ಘಟನೆಗಳು ಆಗಬಾರ್ದು. ಯಾಕಂದ್ರೆ ಕ್ಯಾಮಿ ಹಾಕಿದವ್ರು ನಮಗೆಲ್ಲರೂ ಒಂದೇ, ನಾವು ಎಲ್ಲರನ್ನೂ ಪೂಜ್ಯ ಭಾವನೆಯಿಂದ ನೋಡ್ತೀವಿ. ಯಾರು ಕ್ಯಾಮಿ ಹಾಕ್ಯಾರ ಎಲ್ಲ ಸ್ವಾಮಿಗಳು ನಮ್ಗೆ ಅಷ್ಟೇ. ಅದಕ್ಕೆ ಸ್ವಾಮಿಗಳು ಇಂಥ ಇದರಲ್ಲಿ ಮುಂದೆ ಭಾಗವಹಿಸಬಾರ್ದು. ನಮ್ಮ ಕನ್ನೇರಿ ಹಬ್ಬಗಳ ಬಗ್ಗೆ ಒಂದಿಷ್ಟು ಮಂದಿ ಸ್ವಾಮಿಗಳೇ ನಮ್ಮ ಬಾಗೇವಾಡಿ ಭಾಳ ಕೇವಲವಾಗಿ ಮಾತಾಡ್ಯಾರ. ಆದ್ರೆ ಅದು ಎಲ್ಲ ಸಲ್ಲ, ಅಂಥದ್ದೆಲ್ಲ ಮಾತಾಡಕ್ಕೆ ಹೋಗಬಾರ್ದು. ನಿರ್ಬಂಧವನ್ನು ಹಿಂಪಡಿಬೇಕು. ಇಲ್ಲದ್ರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಲ್ರಿ. ರಾಜಕಾರಣಿಗಳು ಮಾತಾಡಿದ ಅವ್ರಿಗೆ ಯಾವುದೇ ಆದಂಥ ಎಚ್ಚರಿಕೆ ಕೊಡಂಗಿಲ್ಲ. ಸ್ವಾಮೀಜಿಗಳು ಧರ್ಮದ ಬಗ್ಗೆ ಅಥವಾ ರೈತರ ಬಗ್ಗೆ ಮಾತಾಡಿದ್ರೆ ಏನೋ ಮಾತೇ ಒಂದು ಹೆಚ್ಚು ಕಡಿಮೆ ಆಗಿದ್ರೆ ಅವಾಗ ನಾವು ಉತ್ತರ ಕನ್ನಡದ ಭಾಷೆ ಹೆಂಗೈತಿ, ಭಾಷೆ ಕಾಮನ್ ಆಗಿ ಬರ್ತದೆ. ಅವಾಗ ಸ್ಪಷ್ಟನೆ ಕೊಟ್ಟವರು ಇಡೀ ದೇಶಾದ್ಯಂತ ಮುಂದಾಗುವ ಅನಾಹುತ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದ ಅಂತ ಹೇಳಿಕಿಂದ ಆದಷ್ಟು ಶೀಘ್ರದಲ್ಲಿ 2-3 ದಿನದಲ್ಲಿ ಇವರನ್ನ ನಿರ್ಬಂಧನವನ್ನು ತೆರವುಗೊಳಿಸಿ ಇವ್ರನ್ನ ಸ್ವಾಗತವನ್ನು, ನಮ್ಮ ಜಿಲ್ಲೆಗೆ ಸ್ವಾಗತವನ್ನು ಸರ್ಕಾರ ಕೋರಬೇಕು. ಒಂದು ವೇಳೆ ಕೋರದೆ ಹೋದ್ರೆ ಇಡೀ ಇಲ್ಲಿ ಹತ್ತದಲ್ಲ, ರಾಷ್ಟ್ರಾದ್ಯಂತ ಬೆಂಕಿ ಹತ್ತದ ಅಂತೇಳಿ ಬಸವ ಜನ್ಮಸ್ಥಳದಿಂದ ಅಭಿಯಾನ ಸ್ಟಾರ್ಟ್ ಆಗ್ಯದ. ಅದೇ ಬಸವ ಜನ್ಮಸ್ಥಳದಿಂದ ಹೊಳ್ಳಿ ಅವ್ರಿಗೆ ಜಲ್ದಿ ನಿಮ್ಮ ಅವಧಿ ಮುಗಿದ್ರೊಳಗೆ ಅವ್ರನ್ನ ನಿರ್ಬಂಧನಗೊಳಿಸದೇ ಹೋದ್ರೆ ರಾಷ್ಟ್ರಾದ್ಯಂತ ಹತ್ತದ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಎಲ್ಲ ಕಾಡಸಿದ್ದೇಶ್ವರ ಭಕ್ತಾದಿಗಳಿಂದ ನಾನು ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀನಿ. ಅಶೋಕ್ ಹಾರಿವಾಳ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಸಂಚಾಲಕ, ಅವಳಿ ಜಿಲ್ಲಾ ಉಸ್ತುವಾರಿಗಳು.